ಸಿಂಧಗಿಯಲ್ಲಿ ಇಂದಿಗೂ ಇದೆ ಜೆಡಿಎಸ್ ವರ್ಚಸ್ಸು. ಸರಿಯಾಗಿ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಪಕ್ಕಾ. ಸಿಂಧಗಿಯಲ್ಲಿ ಗೆಲ್ಲೋಕೆ ಜೆಡಿಎಸ್ ಪ್ಲಾನ್ ರೆಡಿ. ಸಿಂಧಗಿಯಲ್ಲಿ 2,50,160 ಮತದಾರರಿದ್ದಾರೆ. ಸಿಂಧಗಿಯಲ್ಲಿ ಮನಗೂಳಿ ಕುಟುಂಬ ಜೆಡಿಎಸ್ನಲ್ಲಿ ಇರೋವರೆಗೂ ಸಂಘಟನೆ ಸ್ಟ್ರಾಂಗ್ ಆಗಿ ಇತ್ತು. 2018ರಲ್ಲಿ ಎಂಸಿ ಮನಗೂಳಿ ಜೆಡಿಎಸ್ ಅಭ್ಯರ್ಥಿಯಾಗಿ 70,865 ಮತ ಪಡೆದರೆ ಬಿಜೆಪಿಯ ರಮೇಶ್ ಬಾಳಪ್ಪ ಬೂಸನೂರು 61,560 ಮತ ಪಡೆದು ಸುಮಾರು 9,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಮನಗೂಳಿ ಅಕಾಲಿಕ ಮರಣದಿಂದ ತೆರವಾದ ಕ್ಷೇತ್ರಕ್ಕೆ 2021ರಲ್ಲಿ ಬೈ ಎಲೆಕ್ಷನ್ ನಡೆದಾಗ ಬಿಜೆಪಿಯ ರಮೇಶ್ ಬಾಳಪ್ಪ ಬೂಸನೂರು 93,865, ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗೂಳಿ 62,680 ಮತ ಪಡೆದರೆ ಜೆಡಿಎಸ್ನ ಅಂಗಡಿ ನಾಜಿಯಾ 43,053 ಮತ ಪಡೆದರು. ಎರಡು 2023ರಲ್ಲಿ ಕಾಂಗ್ರೆಸ್ನ ಅಶೋಕ್ ಮಲ್ಲಪ್ಪ ಮನಗೂಳಿ 87,621, ಬಿಜೆಪಿಯ ರಮೇಶ್ ಬಾಳಪ್ಪ ಬೂಸನೂರು 79,813, ಜೆಡಿಎಸ್ನ ವಿಶಾಲಾಕ್ಷಿ ಶಿವಾನಂದ ಪಾಟೀಲ್ 2,283 ಮತ ಪಡೆದಿದ್ರು. ಸಿಂಧಗಿಯಲ್ಲಿ ಅಭ್ಯರ್ಥಿ ಕೊರತೆ. ಸಿಂಧಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿಗೂ ಜೆಡಿಎಸ್ ವೋಟ್ ಬ್ಯಾಂಕ್ ಇದೆ. ಆದರೆ ಗಟ್ಟಿ ನಾಯಕತ್ವ ಹಾಗೂ ರಾಜ್ಯ ನಾಯಕರು ಪ್ರವಾಸ ಮಾಡದಿರುವುದು ಈ ಪರಿಸ್ಥಿತಿಗೆ ಕಾರಣ. ಹೀಗಾಗಿ ಮಾಜಿ ಪಿಎಂ ದೇವೇಗೌಡರು ಅಖಾಡಕ್ಕೆ ಇಳಿದಿದ್ದಾರೆ. 2004ರಿಂದ 2018ರವರೆಗೂ ಜೆಡಿಎಸ್ ಈ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಈಗ ಮನಗೂಳಿ ಕುಟುಂಬ ಮನವೊಲಿಸೋದಾ ಇಲ್ಲ ಬೇರೆ ಪರ್ಯಾಯ ನಾಯಕನನ್ನ ಹುಡುಕುವುದಾ ಅನ್ನೋ ಪ್ರಶ್ನೆಯನ್ನ ದೇವೇಗೌಡರು ಕಾರ್ಯಕರ್ತರ ಮುಂದಿಟ್ಟಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.